ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ 20 ದಿನಗಳಿಗೂ ಹೆಚ್ಚು ಕಾಲ ಆಯಿತು. ಸಿಜೆಪಿ ಪಾರ್ಟಿ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಅತಿ ದೊಡ್ಡ ಹೋರಾಟವನ್ನ ದೆಹಲಿಯಲ್ಲಿ ಹಮ್ಮಿಕೊಂಡ್ರು. ಇಷ್ಟು ದಿನಗಳ ಕಾಲ ಶಾಂತಿಯುತವಾಗಿ ಆಗ್ತಾ ಇದ್ದಂತ ಹೋರಾಟ ಹಿಂಸಾ ರೂಪವನ್ನ ತಾಳ್ತು. ಜಸ್ಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಲ್ಲ, ಅದರಿಂದ ಲಕ್ಷ ವಿದ್ಯಾರ್ಥಿಗಳು ನೆಕ್ಸ್ಟ್ ಟೈಮ್ ಪರೀಕ್ಷೆ ಮಾಡಿದಾಗ ಪರೀಕ್ಷೆನೇ ಬರ್ದಿಲ್ಲ, ಬೇಸತ್ತು. 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾದ್ರು. ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು. ಅಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರುವಂತಹ ಸಚಿವರ ರಾಜೀನಾಮೆ ಪಡೆದುಕೊಳ್ಬೇಕಲ್ಲ, ಯಾಕೆ ಪಡೆದುಕೊಳ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಅತಿ ದೊಡ್ಡ ಹೋರಾಟ ಮಾಡಿದ್ರು. ಬಟ್ ಹೋರಾಟ ನಿನ್ನೆ ಹಿಂಸಾ ರೂಪ ತಾಳಿತು. ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸಚಿವರ ರಾಜೀನಾಮೆ ಯಾಕಿಲ್ಲ ಅನ್ನೋದು ಪ್ರಶ್ನೆ. ಜಸ್ಟ್ ಸಿಜೆಪಿ ಪಾರ್ಟಿ ವಿದ್ಯಾರ್ಥಿಗಳ ಹೋರಾಟ ಮಾತ್ರ ಅಲ್ಲ, ಈಗ ರಾಷ್ಟ್ರೀಯ ಪಕ್ಷಗಳು ಕೂಡ ಈ ವಿಚಾರವನ್ನ ಮುಂದಿಟ್ಕೊಂಡು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅತಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ. ಹೋರಾಟಕ್ಕೆ ಪ್ರತಿಭಟನೆಗಳು ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕೂಡ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಿದ್ಧರಾಗ್ಬಿಟ್ರು. ಇದರ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಅತಿ ದೊಡ್ಡ ಬದಲಾವಣೆ ಬೇಕು. ಎಲ್ಲಿ ಲೂಪ್ ಹೋಲ್ಸ್ ಇದೆಯಲ್ಲ ಅದನ್ನ ಸರಿ ಮಾಡುವಂತಹ ಪ್ರಯತ್ನಗಳಾಗಬೇಕು. ಯಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡಿದಾರಲ್ಲ ಅಂಥವರ ರಾಜೀನಾಮೆ ಪಡೆದುಕೊಳ್ಳಲೇಬೇಕು ಅಂತ ಒತ್ತಡ ಹಾಕಿದ್ರು ಕೂಡ ಯಾಕೆ ರಾಜೀನಾಮೆ ಪಡೆದುಕೊಳ್ತಾ ಇಲ್ಲ ಕೇಂದ್ರ? ಇಲ್ಲಿ ತನಕ ಯಾಕೆ ಮೌನಕ್ಕೆ ಶರಣಾದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು? ಸಂಸತ್ನಲ್ಲೂ ಕೂಡ ಚರ್ಚೆ ಇಲ್ಲ, ಪರಿಹಾರ ಇಲ್ಲ. ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆ ರವಾನೆಯಂತೆ ಯೋಧರನ್ನ ಮುಂದೆ ಇಟ್ಕೊಂಡು ಭದ್ರತೆಯ ಮಧ್ಯದಲ್ಲಿ ನಾವು ಪರೀಕ್ಷೆನ ಮಾಡಬೇಕಾದಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ. ಏನಾಗ್ತಾ ಇದೆ ದೇಶದಲ್ಲಿ, ಏನಾಗ್ತಾ ಇದೆ ರಾಜ್ಯದಲ್ಲಿ, ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಒಂದು ಪ್ರಶ್ನೆ, ಒಂದು ಆತಂಕ ಅಂತೂ ಇದ್ದೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದರ ಮಧ್ಯದಲ್ಲಿ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿರುವ ವಿಚಾರ, ಸಂಸತ್ತನ್ನ ಪುಡಿ ಮಾಡ್ಬಿಡ್ತೀವಿ, ಭಾರತವನ್ನ ಶ್ರೀಲಂಕಾ ಮಾಡ್ಬಿಡ್ತೀವಿ, ಬಾಂಗ್ಲಾದೇಶ ಮಾಡ್ಬಿಡ್ತೀವಿ ಅನ್ನೋದು ಕೂಡ ಅತಿ ದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ ನಿನ್ನೆಯಿಂದಲೂ ಕೂಡ. ಯಾರ್ದಾದ್ರೂ ಹುನ್ನಾರಗಳಿದೆಯಾ, ಕೈವಾಡಗಳಿದೆಯಾ ವಿದ್ಯಾರ್ಥಿಗಳ ಹಿಂದೆ? ಈ ಪ್ರಶ್ನೆ ಕೂಡ ಅದರ ಜೊತೆಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ವಿಶೇಷ. ನೀಟ್ ರಣಾಂಗಣ ಬೇಕಿತ್ತಾ ಬೀದಿ ರಂಪಾಟ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, 21 ವಿದ್ಯಾರ್ಥಿಗಳ ಸಾವು, ತದನಂತರದಲ್ಲಿ ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆನೇ ಬರೀಲಿಲ್ಲ, ಅದರಿಂದ ವಂಚಿತರಾಗ್ಬಿಟ್ರು. ಕಾರಣ, ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣರಾದವರು ಯಾರು? ಧರ್ಮೇಂದ್ರ ಪ್ರಧಾನ್ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಾನೆ ಹೋರಾಟಗಳಾಗ್ತಾ ಇದ್ದಿದ್ದು. ದೆಹಲಿ ನೀಟ್ ದಂಗೆ, ಕಾಂಗ್ರೆಸ್ ಬಿಜೆಪಿ ನಾಯಕರ ಪ್ರತಿಭಟನೆ, ಪ್ರತಿಷ್ಠೆ, ಜಿದ್ದಿಗೆ ಜಿದ್ದು, ಜಗಳ, ಮೊಟ್ಟೆ ಎಸೆತ, ಬೀದಿ ರಂಪಾಟ, ಪ್ರಧಾನ್ ರಾಜೀನಾಮೆ ಇಲ್ಲ, ರಾಹುಲ್ ಗಾಂಧಿ ಬಿಡ್ತಾ ಇಲ್ಲ, ಮುಂದೇನಾಗುತ್ತೆ ಅನ್ನೋದೇ ಪ್ರಶ್ನೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತ ನಾಯಕರಿಗೆ ರಾಜಕೀಯನೇ ಮುಖ್ಯ ಆಗೋಯ್ತಾ? ನೀಟ್ ಅಕ್ರಮ, ದೆಹಲಿ ರಣರಂಗ ಬೇಕಿತ್ತ ಬೀದಿ ರಂಪಾಟ? ಇದೇ ಅತಿ ದೊಡ್ಡ ಪ್ರಶ್ನೆ. ದೆಹಲಿ ನೀಟ್ ದಂಗೆ, ಕಾಂಗ್ರೆಸ್ ಬಿಜೆಪಿ ನಾಯಕರ ಕಚ್ಚಾಟ ಯಾಕೆ? ರಾಜಕೀಯ ಸ್ವರೂಪ ಪಡೆದುಕೊಳ್ತಾ ಇರೋದು ಯಾಕೆ ಈ ಹೋರಾಟ? ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಯನ್ನ ಬಯಸ್ತಿದ್ದಾರೆ. ಇದಕ್ಕೆ ರಾಜಕೀಯ ನಾಯಕರ ಎಂಟ್ರಿ ಯಾಕೆ ಅನ್ನೋದೇ ಪ್ರಶ್ನೆ. ಇಷ್ಟೆಲ್ಲ ಹೋರಾಟ ಆಯ್ತು, ಹಿಂಸಾ ರೂಪ ಪಡೆದುಕೊಳ್ತು, ಸಚಿವರ ರಾಜೀನಾಮೆ ಬಗ್ಗೆ ಮೌನ ಇಲ್ಲಿ ತನಕ ಕೇಂದ್ರ ವಹಿಸಿತ್ತು. ಬಟ್ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ. ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋರನ್ನ ಸುಮ್ಮನೆ ಬಿಡೋ ಮಾತಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ತ್ವರಿತ ಮತ್ತು ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಲಾಗುತ್ತೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡೋದಕ್ಕೆ ನಮ್ಮ ಸರ್ಕಾರ ಸದಾ ಬದ್ಧ. ಯುವಕರ ಭವಿಷ್ಯಕ್ಕೆ ಹಾನಿ ಮಾಡೋರನ್ನ ಸುಮ್ಮನೆ ಬಿಡಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು. ಇಷ್ಟು ದಿನ ಬೇಕಾಗಿತ್ತ ಈ ಒಂದು ರಿಯಾಕ್ಷನ್ಗೆ? ಹಿಂಸಾರೂಪ ತಾಳ್ಬೇಕಾಗಿತ್ತ ಪ್ರತಿಭಟನೆ? 20 ದಿನ ಬೇಕಾ ಮಾತಾಡಕ್ಕೆ?
ಯಾವುದೋ ವಿಚಾರಗಳು ರಾಜಕೀಯವಾಗಿ ಬಂದಾಗ ತತ್ಕ್ಷಣಕ್ಕೆ ಟ್ವೀಟ್ ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ಬಿಡ್ತಾರೆ. ಈಗ ಕೋಟ್ಯಾಂತರ ವಿದ್ಯಾರ್ಥಿಗಳು, ಲಕ್ಷ ಸಂಖ್ಯೆಯಲ್ಲಿ ನೀಟ್ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಉತ್ತರ ಕೊಡೋಕೆ ಇಷ್ಟು ದಿನಗಳು ಬೇಕಾಯ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅನ್ನೋದು ಪ್ರಶ್ನೆ ಆಗಿದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಕಾಂಗ್ರೆಸ್ ವಕ್ತಾರರು ಆದಂತಹ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರರು ಆದಂತಹ ಚೀನಾ ರಾಮು ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ಎಪಿ ವಕ್ತಾರರು ಆದಂತಹ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಕಾಂಗ್ರೆಸ್ ವಕ್ತಾರನ ಪ್ರಶ್ನೆ ಮಾಡೋಣ. ಸರ್, 20 ದಿನಗಳ ಹೋರಾಟ ಆಗ್ತಾ ಇತ್ತು. ಅಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಕಾಂಗ್ರೆಸ್ ಏಕಾಏಕಿ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಕಾರಣ ಏನು? ಇನ್ಯಾವುದೋ ಈ ಹೋರಾಟದ ಲಾಭ ಕಾಕ್ರೋಚ್ ಪಾರ್ಟಿ ಅವರು ಪಡೆದುಕೊಳ್ತಾರೆ, ಅದ್ರ ಲಾಭ ನಾವು ಪಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಹೋರಾಟಕ್ಕೆ ಬಂದಿದ್ದ ಹೇಗೆ ಅಂತ? ನೋಡಿ ಮೇಡಮ್, ಈ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಂಥ ಸಿಚುಯೇಷನಲ್ಲಿ ಲಾಭ ನಷ್ಟಕ್ಕಿಂತ ಈ ದೇಶದ ಭವಿಷ್ಯ, ಆಮೇಲೆ ಈ ದೇಶದ ಅಡಿಪಾಯ ಎಲ್ಲಿ ಶಿಥಿಲ ಆಗೋದಕ್ಕೆ ಹೊರಡ್ತಾ ಇದೆ, ಆವಾಗ ಈ ದೇಶದ ರಾಜಕೀಯ ಪಕ್ಷ ಒಂದೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದ್ರ ಬಗ್ಗೆ ಎಗೇನೆಸ್ಟ್ ಆಗಿ ವಾಯ್ಸ್ ಕೊಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷ ಯಾವತ್ತು ಈ ಹೋರಾಟದಲ್ಲಿ ಬಂತು, ಆಮೇಲೆ ಹೋರಾಟದ ವಿಷಯ ಏನು, ಆ ಹೋರಾಟದ ವಿಷಯಕ್ಕೆ ನಿಜವಾಗ್ಲೂ ಈ ದೇಶದಲ್ಲಿ ಆಡಳಿತ ನಡೆಸೋರು ಸ್ಪಂದಿಸಿದಾರಾ? 22 ಜನ ಸೂಸೈಡ್ ಮಾಡಿಕೊಂಡು ಆ ಕುಟುಂಬಗಳು ಅಲ್ಲೋಲ್ ಕಲ್ಲಲ್ಲಾಗೋಗಿದೆ. ಅವ್ರು ಅಟ್ಲೀಸ್ಟ್ ಯಾರಾದರೂ ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರದ ಒಂದು ರೆಪ್ರೆಸೆಂಟೇಟಿವ್ ಅವ್ರ ಮನೆಗೆ ಭೇಟಿ ಕೊಡೋದಾಗಲಿ, ಇಲ್ಲ ಈ ಥರ ಕನ್ಸರ್ನ್ ಆಗಲಿ, ಈ ದೇಶ ನಡೆಸೋಕ್ಕಂಥ ಮಹಾವಿಶ್ವಗುರು ಮೋದಿಯವರಾಗಲಿ ಯಾವುದ್ಯಾವುದಕ್ಕೂ ಬರ್ತಾರೆ ಮನ್ ಕಿ ಬಾತಲ್ಲಿ. ಈ ದೇಶದ ಭವಿಷ್ಯದ ಮಕ್ಕಳು 22 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು ಯಾರು ಮಾಡಿರೋ ತಂದೆ ತಪ್ಪು? ಈ ದೇಶದ ಶಿಕ್ಷಣ ಸಚಿವ ಮಾಡ್ತಕ್ಕಂಥ ತಪ್ಪಿನಿಂದ ಅಟ್ಲೀಸ್ಟ್ ಈ ದೇಶ ನಡೆಸೋಂಥ ಒಬ್ಬ ಪ್ರಧಾನಮಂತ್ರಿಗಳು ಆ ಕುಟುಂಬಗಳಿಗೆ ಒಂದು ವರ್ಡ್ ಸಾಂತ್ವನ ಹೇಳಿದ್ದಾರೆ. ಇವತ್ತರಿಗೆ ಬೇಡ ಎಜುಕೇಷನ್ ಮಿನಿಸ್ಟ್ರಿ ಹೇಳಿದ್ದಾರೆ, ಬೇಡ ಈ ದೇಶದ ಆ ದೊಡ್ಡ ರಾಜಕೀಯ ಪಕ್ಷ ಮತ್ತೆ ಇನ್ನೊಂದು ಸಂಸ್ಥೆ ಯಾವುದಿದೆ, ಇಡೀ ದೇಶ ನಾವು ಜಗತ್ತು ಮೆಚ್ಕೊಳ್ತಾ ಇದೆ ಅಂತ ಈ ದೇಶದಲ್ಲಿ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಲ್ಲ, ಏನು ನೋಂದಾಯಿತ ಇಲ್ಲದೆ ಅಂತ ಸಂಸ್ಥೆ, ಅವರಾದರೂ ಆ ಮಕ್ಕಳ ಪಾಲಕರಿಗಾಗಲಿ ಮನೆಗಳಿಗಾಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಅದನ್ನು ಸರಿ ಮಾಡ್ಕೊಳ್ತೀವಿ ಅಂತ ಯಾರು ಬಂದಿದ್ದಾರೆ? ಆಮೇಲೆ ವಾಂಗ್ಚುಕ್ ಅವರು, ಸೋನಮ್ ಅವರು 20 ದಿವಸ ಧರಣಿ ಕೊಳ್ತಿದ್ರು. ಯಾವ ರಾಜಕೀಯ ಪಕ್ಷ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಯಾರಾದರೂ ಆಗಲಿ ತಡೆದಿದ್ದಾರೆ ಈ ದೇಶದ ಆಡಳಿತ ನಡೆಸೋರ್ನ? ಹೋಗಿ ಅವ್ರನ್ನ ಮೀಟ್ ಮಾಡಿ, ಹೌದಾ ಏನು ನಿಮ್ಮ ಸಮಸ್ಯೆ ಏನಾಗಿದೆ, ಆಯಿತು ನಮ್ಮ ಕಡೆ ಏನಾಗಿದೆ, ನಿಮ್ಮ ಕಡೆ. ಈ ದೇಶದ ಶಿಕ್ಷಣ ವ್ಯವಸ್ಥೆನೇ ಈ ದೇಶದ ಅಭಿವೃದ್ಧಿಯ ಬುನಾದಿ. ಆ ಬುನಾದಿ ಇಂಥ ಅಲ್ಲೋಲ್ಕಲ್ಲಾಗಿರೋ ದೇಶದಲ್ಲಿ ಅದಕ್ಕೆ ಅತಿ ಆಡಳಿತ ನಡೆಸೋರು ಇಲ್ಲಿ ನೋಡಿ ಪ್ರಶ್ನೆ, ಆಡಳಿತ ನಡೆಸೋರಿಗೆ ವಿರೋಧ ಪಕ್ಷದವರಿಗೆ ವ್ಯತ್ಯಾಸ ಏನಂತ ಗ್ರಹಿಸಲೇ ಇಲ್ಲ ಅವರು. ಈಗ 22 ದಿವಸ ಆದಮೇಲೆ ನೀವು ಪಾರ್ಲಿಮೆಂಟ್ಗೆ ಮುತ್ತಿಗೆ ಆಗ್ತೀವಂತ ಅವರು ಕಾಕ್ರೋಚ್ ಪಾರ್ಟಿ ಅವರು ಹೇಳಿದಾಗ ಅವರು ಪಾದಯಾತ್ರೆ ಬರುವಾಗ ಸಿಕ್ಕಿದ ಕಡೆ ಹೊಡೆದು ಕನಿಷ್ಠ 900 ಜನ ಇವತ್ತು ಹ್ಯಾಂಡಿಕ್ಯಾಪ್ ಆಗಿದ್ದಾರೆ. ಅಂತ ಏಟುಗಳು, ಅಂತ ದುಸ್ವಪ್ನ ಮಾಡಕ್ಕೆ ಯಾರು ನಾವು ಪ್ರಶ್ನೆ ನಾರಾಯಣಸ್ವಾಮಿ ಸರ್, ನೀವೇ ಹೇಳ್ದಂಗೆ ಸೋನು ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕುತ್ಕೊಂಡು 25 ದಿನ ಆಯ್ತು. ವಿದ್ಯಾರ್ಥಿಗಳ ಹೋರಾಟ ಶುರುವಾಗಿ 20 ದಿನ ಆಯ್ತು. ಆದ್ರೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಪರಿಜ್ಞಾನ ಇರಲಿಲ್ಲ ಹೋರಾಟಕ್ಕೆ ನಾವು ಕೈ ಜೋಡಿಸಬೇಕು ಅಂತ. ಯಾವಾಗ ಹಿಂಸಾರೂಪ ತಾಳುತ್ತೋ, ಯಾವಾಗ ಹೋರಾಟ ಕಾಂಗ್ರೆಸ್ ಪಕ್ಷ 20 ದಿವಸ ಈ ಸರ್ಕಾರ ಸ್ಪಂದಿಸಿ ಅವ್ರದೇನ ಸಾಲ್ವ್ ಮಾಡುತ್ತಾ ಈ ದೇಶದ ಶಿಕ್ಷಣ ಸರಿ ಮಾಡಿ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬುತ್ತಾ ಅವರು ಮೈನ್ ಸ್ಟ್ರೀಮ್ಗೆ ವಿದ್ಯಾರ್ಥಿಗಳು ಬರ್ತಾರಂತ ಕಾದ್ ನೋಡ್ತು. ಆದ್ರೆ ಅವ್ರಿಗೆ ನೀವು ಅದು ವ್ಯವಸ್ಥೆ ಮಾಡಿಲ್ಲ, ಅವ್ರಿಗೆ ಕೈ ಕಾಲು ಮುರಿದ್ರಿ, ಅವ್ರನ್ನ ಕುಟುಂಬಗಳನ್ನ ನಾಶನ ಮಾಡಿದ್ರಿ. ಆವಾಗ ವಿರೋಧ ಪಕ್ಷದ ಒಬ್ಬ ಜವಾಬ್ದಾರಿ ಪಕ್ಷ ಆಗಿ ಅವರ ನೆರವಿಗೆ ಬಂದಿದೆ. ಇವತ್ತು ಏನ್ ಕೇಳಿದ್ದಾರೆ, ಅವರು 3 ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ. ಆ 3 ಡಿಮ್ಯಾಂಡ್ ಇಟ್ಬಿಟ್ಟು ಆ ಮಂತ್ರಿ ಇಷ್ಟನ್ನ ಕೊಲೆ ಮಾಡಿದ್ದಾರೆ, ಆ ಮಂತ್ರಿ ಮೇಲೆ FIR ಮಾಡಿ ಅವ್ರನ್ನ ವಜಾ ಕೊಡಿಸಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಯುವ ಸಮೂಹದ ಬಗ್ಗೆ ಕಾಳಜಿ ಇತ್ತು, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇತ್ತು, ಆದ್ರೆ ಬಿಡದಿ ರೈತರ ಬಗ್ಗೆ ಕಾಳಜಿ ಇಲ್ಲ ನಮ್ಮ ಕಾಂಗ್ರೆಸ್ ನಾಯಕರಿಗೆ. ಹಿರಿಯ ಪತ್ರಕರ್ತರು ಆದಂತಹ ಸುಭಾಷ್ ಹುಗಾರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾತನಾಡಿಸ್ತೀನಿ ಸರ್, ನಿಮ್ಮನ್ನ ರಿಯಾಕ್ಷನ್ ತಗೊಳ್ತೀನಿ.